ನೋಟಿಸ್ ಶಾಕ್. ವಾಣಿಜ್ಯ ತೆರಿಗೆ ಇಲಾಖೆ ಬೀದಿ ಬದಿ ವ್ಯಾಪಾರಸ್ಥರು ಸೇರಿದಂತೆ ಬೇರೆ ಬೇರೆ ವ್ಯಾಪಾರಸ್ಥರಿಗೆ ಈಗ ನೋಟಿಸ್ ಅನ್ನು ಕೊಟ್ಟಿದೆ. ಅಂದ್ರೆ ಈಗ ಹಾಲಿನ ವ್ಯಾಪಾರಿಗೂ ಬಂತು GST ನೋಟಿಸ್. ಲಕ್ಷ ಲಕ್ಷ ಅಲ್ಲ, ಇದು ಕೋಟಿ ವಹಿವಾಟಿನ ಶಾಕ್. ಇದು ವಾರ್ಷಿಕ 40 ಲಕ್ಷ ದಾಟಿದವರಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ಕಡೆ ವಾಣಿಜ್ಯ ತೆರಿಗೆ ಇಲಾಖೆ ಹೇಳ್ತಾ ಇತ್ತು. ಆದರೆ ಹಾಲಿನ ವ್ಯಾಪಾರಿಗೆ 1,03,00,000 ರೂಪಾಯಿ ಆಗಿರುವ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟಿದೆ. ನೋಟಿಸನ್ನು ನೋಡಿ ಈಗ ಕಂಗಾಲಾಗಿದ್ದಾರೆ. ಹಾಲಲ್ಲಿ ಸಿಗೋದು 1-2% ಲಾಭ, ಯಾವ ರೀತಿಯಲ್ಲಿ ನಾವು ಟ್ಯಾಕ್ಸ್ ಕಟ್ಟೋದು? ಇದು ಹಾಲಿನ ವ್ಯಾಪಾರಿಗಳ ಗೋಳು. ಇದು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗಷ್ಟೇ ಅಲ್ಲ, ಹಾಲಿನ ವ್ಯಾಪಾರಿಗಳಿಗೂ ಈಗ ನೋಟಿಸ್ ಬಂದಿದೆ. GST ನೋಟಿಸ್. ಅದು ಲಕ್ಷ ಲಕ್ಷ ಅಲ್ಲ, 1,03,00,000 ರೂಪಾಯಿ. ಎಲ್ಲಿಂದ ಕಟ್ಟಬೇಕು ನಾವು ಅಂತ ಒಂದು ಕಡೆ ಇವಾಗ ಹಾಲಿನ ವ್ಯಾಪಾರಿಗಳು ಕೂಡ ಈಗ ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಈಗ ಡಿಜಿಟಲೀಕರಣದತ್ತ ಭಾರತ ಸಾಗ್ತಾ ಇದೆ, ಕ್ಯಾಶ್ಲೆಸ್ ಭಾರತ ಸಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇವತ್ತು ಇದೇ ಸರ್ಕಾರ ಬೇರೆ ಬೇರೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. 3 ದಿನಗಳಿಂದನೂ ಕೂಡ ರಾಜ್ಯ ಸೇರಿದಂತೆ ರಾಜಧಾನಿಯಲ್ಲಿ ಸದ್ದಾಕಿರೋದೇ ಕಮರ್ಷಿಯಲ್ ಟ್ಯಾಕ್ಸ್ ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಯ ಒಂದು ನೋಟಿಸ್ ವಿಚಾರ. ಅಂದ್ರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ರಾಜಧಾನಿ ಸೇರಿದಂತೆ ಬೆಂಗಳೂರು ಸೇರಿದಂತೆ ಹಾಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯವರು ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೂ, ಹೂವಿನ ವ್ಯಾಪಾರಿಗಳಿಗೂ ಎಲ್ಲರೂ ಕೂಡ ನೋಟಿಸ್ ಕೊಟ್ಟಿರುವಂಥದ್ದು. ಅಂದ್ರೆ ಆ ನೋಟಿಸ್ ನಲ್ಲಿ ನೀವು ಏನೊಂದು ವ್ಯಾಪಾರ ಜಾಸ್ತಿ ಮಾಡಿದ್ರೆ ಆ ಹಿನ್ನೆಲೆಯಲ್ಲಿ GST ಕಟ್ಟಬೇಕು, ನೀವು ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ರೀತಿಯಲ್ಲಿ ನೋಟಿಸ್ ಕೊಟ್ಟಿರುವಂಥದ್ದು. ಅದೇ ತರನೂ ಕೂಡ ನಾವು ಒಂದು ರೀತಿಯಲ್ಲಿ ಅವನ್ನೆಲ್ಲನೂ ಕೂಡ ಕಳೆದ 3 ದಿನಗಳಿಂದನೂ ಕೂಡ ಅದನ್ನ ರೇಟ್ ಚೆಕ್ ಮಾಡಿದಾಗ ಎಲ್ಲೂ ಒಂದ್ ಕಡೆ ಸಣ್ಣ ಪುಟ್ಟ ಅಂಗಡಿಗಳು ಅಂದ್ರೆ ಹೂವು ವ್ಯಾಪಾರ ಮಾಡುವಂತ ದಿನ 100-250 ರೂಪಾಯಿ ವ್ಯಾಪಾರ ಮಾಡುವಂತವ್ರಿಗೆಲ್ಲರೂ ಕೂಡ ಈ ರೀತಿ ನೋಟಿಸ್ ಕೊಟ್ಟಿರುವಂತ ಪತ್ತೆ ಆಗಿರುವಂತದ್ದು. ಈಗ ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನು ಉಳ್ಳಾಳದ ಒಂದು ಹಾಲಿನ ಬೂತ್ ಇದೆ, ರವಿ ಅನ್ನೋರ ಬೂತ್ ಇಟ್ಕೊಂಡಿದ್ದಾರೆ. ಕಳೆದ 3-4 ವರ್ಷದಿಂದ ಕೂಡ ಬೂತ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರಿಗೆ 1.25 ಕೋಟಿಯಷ್ಟು ತೆರಿಗೆ ಕಟ್ಟುವಂತ ಒಂದು ನೋಟಿಸ್ ಕೊಟ್ಟಿರುವಂತದ್ದು. ಇವತ್ತು ನಾವು ಅವ್ರ ಜೊತೆ ಇದೀವಿ, ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ನಿಮ್ಗೆ ಅವ್ರು ನೋಟಿಸ್ ಕೊಟ್ಟಿದ್ದ ಏನು ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿರ್ಬೇಕು ಅನ್ಸದೆ? ಖಂಡಿತ ಇದ್ರ ಬಗ್ಗೆ ಎಲ್ಲರೂ ಭಯ ಪಡಂತದೆ ಸರ್. ಇದು ನನಗೆ ನೋಡ್ದೇಟ್ಗೆ ಒಂಥರ ಭಯ ಆಯ್ತು. ಅವತ್ತಿಂದ ಸರಿಯಾಗಿ ನಮಗೂ ಟೆನ್ಷನ್ ಅಲ್ಲೇ ಇದ್ದೀವಿ. ಇದು 1,03,00,000 ರೂಪಾಯಿಗೆ ನನಗೆ ನೋಟಿಸ್ ಬಂದಿರೋದು. ಇದ್ರ ಬಗ್ಗೆ ಎಷ್ಟು ಕಟ್ಟಬೇಕು, ಏನ್ ಕಟ್ಟಬೇಕು, ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಇದು ಮಾಡಿರೋದೇ ಒಂಥರ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಸರ್? ದಿನ ಎಷ್ಟು ವ್ಯಾಪಾರ ಆಗುತ್ತೆ? ಈಗ ನಮಗೆ ಒಂದು 30,000 ರೂಪಾಯಿ ವ್ಯಾಪಾರ ಆಗುತ್ತೆ ಡೈಲಿ. ಇದು 4 ವರ್ಷಕ್ಕೆ ನಮಗೆ ಒಟ್ಟು ಕಳ್ಸಿರೋದು 1,03,00,000 ರೂಪಾಯಿಗೆ 4 ವರ್ಷದಿಂದ. ಗಟ್ಟಿ ಮನ್ಸು ಮಾಡಿ ಸ್ವಲ್ಪ ಇದಾಗಿದ್ದೀರಾ, ಯಾಕಂದ್ರೆ ಈಗ ಆಲ್ರೆಡಿ ಹೃದಯಾಘಾತಗಳು ಕೂಡ ತುಂಬಾ ಆಗ್ತಾ ಇದೆ. ನಿಮ್ಗೆ ಟ್ಯಾಕ್ಸ್ ಇದು ನೋಡಿ ಯಾಕಂದ್ರೆ ಒಂದ್ ರೀತಿಯಲ್ಲಿ ಹೃದಯಾಘಾತ ಆಗ್ಬೇಕಾಯ್ತು ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಮಟ್ಟಿಗೆ ಕೊಟ್ಟಿರುವಂತದ್ದು. ಇನ್ನ ಇದು 25ನೇ ತಾರೀಕು ನಿಮ್ಮ ವರ್ತಕರೆಲ್ಲ ಕೂಡ ಇದು ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಭಾಗವಹಿಸ್ತೀರಾ? ಖಂಡಿತ ಭಾಗವಹಿಸ್ತೀನಿ ಸರ್. ನನಗೆ ಬಂದಿರೋದ್ರಿಂದ ನಾನು ಭಾಗವಹಿಸ್ಲೇಬೇಕು. ಇದ್ರ ಬಗ್ಗೆ ನೋಡೋಣ, ಸರ್ಕಾರ ಏನ್ ಗಮನ ತಾಳುತ್ತೋ ನೋಡೋಣ ಸರ್. ಇದು ಸಣ್ಣ ವ್ಯಾಪಾರಿಗಳಿಗೆ ಬಹಳ ತೊಂದರೆ ಆಗಿದೆ. ನಮ್ಮಂತವ್ರು ಜೀವನ ಮಾಡೋದೇ ಕಷ್ಟ. ಬೆಂಗಳೂರು ಜೀವನದಲ್ಲಿ ಮನೆ ಬಾಡಿಗೆ ಕಟ್ಟಿ ಮಕ್ಕಳು ಓದಿಸ್ಕೊಂಡು ನಾವು ಜೀವನ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗಿದೆ. ಕಾಲ್ ಸೆಂಟರ್ ಕೂಡ ಓಪನ್ ಮಾಡಿದ್ದಾರೆ ಸರ್. ಕಾಲ್ ಸೆಂಟರ್ಗೆ ಏನೋ ಫೋನ್ ಮಾಡಿದ್ರ ನೀವು? ಮಾಡಿಲ್ಲ ಸರ್, ಮಾಡಬೇಕು. 25 ನೋಡ್ಕೊಂಡು ನಾನು ಮಾಡ್ತೀನಿ. ನಾನೇ ಹೋಗ್ಬೇಕಾದ್ರೆ ಮೀಟ್ ಮಾಡಿ ನಾನು ಲೆಟರ್ ಕೊಡೋಣ ಅಂತ ಇದ್ದೀನಿ ಸರ್. ಅಂದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಇದೆಯಾ ಸರ್? ನೀವು ಅವಾಗಿಂದ 21-22 ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಾ? ನಾನು ನಂದಿನಿ ಹಾಲಿಗೆ ಏನು ಸಪ್ಲೈ ಕೊಟ್ಟು ತಾಂಡಿದ್ದೀನಿ ಅದ್ರದ್ದೆಲ್ಲ ಸ್ಟೇಟ್ಮೆಂಟ್ ತಾಂಡಿದ್ದೀನಿ, ಬ್ಯಾಂಕಿಂದು ಇದೆ. ನಾನು ಹೋಗಿ ಮೀಟ್ ಮಾಡ್ತೀನಿ ಸರ್. ಅಂದ್ರೆ ಈಗ ನಂದಿನಿ ಹಾಲವ್ರಿಗೆ ಒಂದ್ ರೀತಿಯಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಕೂಡ ನೀವು ಹೇಳಿದ್ರಿ, ಸರ್ಕಾರ ಕೂಡ ಹೇಳಿದೆ, ಆದ್ರೂ ಕೂಡ ಟ್ಯಾಕ್ಸ್ ಹಾಕಿದ್ದಾರೆ. ಹೌದು ಸರ್, ಅವರು ಸರ್ ಟ್ಯಾಕ್ಸ್ ಹಾಕಿರೋದು ಯಾವ್ದ್ರ ಮೇಲೆ? ಫೋನ್ ಪೇ, ಪೇಟಿಎಂ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿದೆ ಬಿಸ್ನೆಸ್ ಅಕೌಂಟ್ಗಳು, ಅದ್ರ ಮೇಲೆ ಟ್ಯಾಕ್ಸ್ ಕಳ್ಸಿದ್ದಾರೆ. ನಮಗೆ ಸಪ್ರೇಟ್ ಆಗಿ ಏನು ಇದು ಮಾಡಿಲ್ಲ. ನಾವು ಫೋನಲ್ಲಿ ಏನು ಫೋನ್ ಪೇ ಮಾಡಿ ಈ ತರ ಮಾಡಿದೀವಲ್ಲ ಅದ್ರ ಮೇಲೆ ಕಳ್ಸಿದ್ದಾರೆ. ಒಂದ್ ವೇಳೆ ನೀವೇನು ವ್ಯಾಪಾರ ಮಾಡಿದ್ರ ಸರ್ ಅಷ್ಟೊಂದು? ಅಷ್ಟೇ ಎಲ್ಲಿ ಬರುತ್ತೆ ಸರ್? ಅಷ್ಟು ಬಂದ್ರು ಸರ್ ಇವತ್ತಿಂದ ಹಾಲಿಗೆ ನಾನು ವ್ಯಾಪಾರ ಮಾಡಿ ಅದೇ ದುಡ್ಡೇ ನಾನು ಹಾಕ್ಬೇಕು. ನನಗೆ ಬೇರೆ ಅಮೌಂಟ್ ಯಾವುದು ಬರಲ್ಲ. ನಮ್ಮ ಹಾಲಿನ ಬಿಸ್ನೆಸ್ ಅಲ್ಲಿ ಸರ್ ದುಡ್ಡು ಜಾಸ್ತಿ ಕಂಡ್ರು ಲಾಭ ಕಡಿಮೆ ಇದೆ. ನಮ್ದೆಲ್ಲ 1.5 ರೂಪಾಯಿ 2 ರೂಪಾಯಿ ಲಾಭ ಮಾರ್ಜಿನ್ 1 ಲೀಟರ್ ಹಾಲಿಗೆ. ಇವತ್ತು ಬಂದಿರೋ ಹಾಲನ್ನ ವ್ಯಾಪಾರ ಮಾಡಿ ಅದೇ ದುಡ್ಡನ್ನ ನಾಳೆ ಬ್ಯಾಂಕಿಗೆ ಹಾಕೊಂಡು ನಾವು ಫೋನ್ ಪೇ ಮಾಡ್ತೀವಿ. ಆವಾಗ ಟ್ರಾನ್ಸಾಕ್ಷನ್ ಬಂದೇ ಬರುತ್ತೆ. ಅದಕ್ಕೆ ಕಳಿಸಿದ್ರೆ ನಾವ್ ಎಲ್ಲಿ ಕಟ್ಟಕ್ಕಾಗುತ್ತೆ? ಒಂದು ವೇಳೆ ನಿಮ್ಮನ್ನ ಕರೆದಿ ಮತ್ತೆ ಏನೋ ಇಲ್ಲ ನೀವು ಕಟ್ಟಲೇಬೇಕು, ನಿಮ್ ಟ್ರಾನ್ಸಾಕ್ಷನ್ ಇಷ್ಟ ಆಗಿದೆ ಅಂದ್ರೆ ಏನ್ ಮಾಡ್ತೀರಾ ಸರ್? ನಾನು ಅಂಗಡಿನೇ ಬಿಟ್ಟು ಹೋಯ್ತೀನಿ ಸರ್. ಆಗಲ್ಲ, ಇಷ್ಟೊಂದು ಕಟ್ಟಕ್ ನಮ್ ಕೈಲಿ ಎಲ್ಲಿದೆ ಸರ್? ನನ್ನ ಅಂಗಡಿ ಮಾರಿದ್ರು ಅಷ್ಟು ದುಡ್ಡು ಬರಲ್ಲ. ನಾನು ಎಲ್ಲಿಂದ ಕಟ್ಟಕ್ ಆಯ್ತದೆ? ಆಗಲ್ಲ. ಇದಿಷ್ಟು ಏನೋ ಹಾಲು ವ್ಯಾಪಾರಿ ರವಿಯವರ ಮಾತು.
ಇಷ್ಟನ್ನು ಕೂಡ ಕಟ್ಟು ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಈಗಾಗಲೇ 25ನೇ ತಾರೀಕು ಏನು ಮುಷ್ಕರಕ್ಕೆ ಕಡೆ ನೀಡಿದ್ದಾರೆ, ಆ ಮುಷ್ಕರದಲ್ಲಿ ಕೂಡ ಭಾಗವಹಿಸ್ತೀನಿ. ತದನಂತರ ಮುಂದಿನ ಯೋಚನೆ ಮಾಡ್ತೀನಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್, ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.